ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಕೊಟ್ಟಿದ್ದೀನಿ. ಅಲ್ಲ, ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು. ಅವರು ಬುದ್ಧಿವಂತರು, ದಡ್ರು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾ ಹೇಳೋದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ. ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದರ ಅರ್ಥ. ಅಲ್ಲಿ ನೋಡು, ಚೆಕ್ ಅಂತ ಸೇರಿಸ್ತೀರಿ, ಪ್ಲೀಸ್ ಅಂತ. ಆ ಪ್ಲೀಸ್ ಇದೆ ಕನ್ನಡದಲ್ಲಿ ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ. ಅರ್ಥ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಏನು ಹೇಳ್ತಾ ಇದೀನಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅದರ ಅರ್ಥ. ಹಾಗಂತ ಹೇಳಿ ನಿಮಗೆ ಜ್ಞಾನನೇ ಇಲ್ಲ ಅಂತ ಅಲ್ಲ, ನೀವು ಅಜ್ಞಾನಿಗಳು ಅಂತ ಅಲ್ಲ, ಜ್ಞಾನ ಇಲ್ಲ ಅಂತ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಅದರ ಅರ್ಥ. ಇಲ್ಲ, ನೀವು 2.5 ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ, ಕಹಿ ಗುಳಿಗೆಗಳಿಗೆ, ಅದಕ್ಕೆಲ್ಲ ಸಿಹಿ ಹಾಕಿ ಕೊಟ್ಬಿಟ್ಟು ನೋಡಿ, ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ, ಮುಗ್ದೋಯ್ತು ಅಲ್ಲಿಗೆ. ಬಿಡಿ, ಸಬ್ಜೆಕ್ಟ್ ಬರೋಣ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ. ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ.